ಸ್ನೇಹಿತರೆ ನಮಸ್ತೆ. ನೋಡಿ, ನನಗೆ ನಮ್ಮ ಯಾತ್ರೆಯಲ್ಲಿ ಸಿಡನ್ ಪ್ರೀಮಿಯಂ ಅಂತೇಳಿ ಒಂದು ಬುಕ್ಕಿಂಗ್ ಬಂದಿದೆ. ಓಕೆನಾ? ಈ ಸಿಡನ್ ಪ್ರೀಮಿಯಂ ಬುಕ್ಕಿಂಗ್ ಬಂದಿರೋದ್ರಿಂದ ರೇಟ್ ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ? 1.2 ಕಿಲೋಮೀಟ್ರ್ ಪಿಕಪ್ ಇದೆ. ಡ್ರಾಪ್ ಬಂದ್ಬಿಟ್ಟು 5.14. ಇಷ್ಟಕ್ಕೆ 186 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಇವಾಗ ಕಸ್ಟಮರ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಗವಿಪುರಂ ಗುಟ್ಟಳ್ಳಿಯಿಂದ ಪಿಕಪ್ ಇರೋದಿದು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಯಾರೋ ಒಂದು ಇಬ್ಬರು ಫೋನ್ ಮಾಡಿದರು ನನಗೆ. ಅಂದರೆ ಒಬ್ಬರು ಇಲ್ಲ, ಇಬ್ಬರು ಅಂದ್ಕೊಳ್ಳಿ. ಮೊನ್ನೆ ಯಾರೋ ಒಬ್ಬರು ಮಾಡಿದ್ರು, ಇವತ್ತು ಒಬ್ಬರು ಮಾಡಿದ್ರು. ಅರ್ಧಕ್ಕೆ ಕಟ್ ಮಾಡಿದೆ. ಆಮೇಲೆ ಮಾಡ್ತೀನಿ ಇರಪ್ಪ ಅಂದ್ಬಿಟ್ಟು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂತ. ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ ರೆಕಾರ್ಡಲ್ಲಿ, ಈ ದರಿದ್ರ ನನ್ನ ಮಗ ಇವನು ಅಮ್ಮನ್ ನೋಡಿ ಇಲ್ಲಿ ಅದೇನೋ ಹೇಳ್ತಾರಲ್ಲ, ಈ ಬೇಡದಿರೋದು ಊಟಕ್ಕಿಲ್ದು ಇದು ಅಂತಾರಲ್ಲ, ಹಂಗೆ ಇವನು 108 ಬುಕ್ಕಿಂಗ್ ಕೊಟ್ಟರು ಪ್ರಯೋಜನ ಏನು? ಮತ್ತು ರೇಟೇ ಕೊಡಲಿಲ್ಲ ಅಂದರೆ ದರಿದ್ರ ಬಿಡಿ ಮಗ. ಲೇ ಸುಮ್ಮನಿರಲ್ಲ. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿ ನಮ್ಮ ಯಾತ್ರೆಯಲ್ಲಿ ಒಂದು ಮ್ಯಾಪ್ ಇದೆ. ಏನಿಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬ್ಲ್ಯಾಕ್ ಮ್ಯಾಪು, ಈ ಬ್ಲ್ಯಾಕ್ ರೂಟು. ಇವಂದು ಪಿಕಪ್ಗೆ ಹೋಗ್ಬೇಕಾದ್ರೂ ಅವನೇನು 1.2 ಕಿಲೋಮೀಟ್ರ್ ಇದೆ, ಆ 1.2 ಕಿಲೋಮೀಟ್ರಿಗೆ ನಾವು ರೀಚ್ ಆಗಬೇಕು ಅಂದರೆ ನಾವು ಆ ಬ್ಲ್ಯಾಕ್ ಮ್ಯಾಪನ್ನೇ ಫಾಲೋ ಮಾಡಬೇಕು. ಓಕೆನಾ? ಮೊದಲು DND ಆನ್ ಮಾಡ್ತೀನಿ ರೀ. ಓಕೆ, ಬ್ಲ್ಯಾಕ್ ಮ್ಯಾಪನ್ನೇ ಫಾಲೋ ಮಾಡಬೇಕು. ಇನ್ನು ನಾವೇನಾರ ನ್ಯಾವಿಗೇಷನ್ ಹಾಕಿದಾಗ ಕೆಲವೊಂದು ಸಲ ಅದೇ ರೂಟಲ್ಲೇ ನ್ಯಾವಿಗೇಷನ್ ತೋರಿಸುತ್ತೆ. ಇಲ್ಲ ಅಂದರೆ ಫಾಸ್ಟರ್ ರೂಟನ್ನ ನ್ಯಾವಿಗೇಷನ್ ತೋರಿಸುತ್ತೆ. ಈಗ ನೋಡಿಯಪ್ಪ, ಇವನು 5.14 ಕಿಲೋಮೀಟ್ರು ಅಂತ ಇದೆ. 5.14 ಕಿಲೋಮೀಟ್ರು ಎಲ್ಲಿಗೆ? ಜಯನಗರ ಬೈರಚಂದ್ರ ಡ್ರಾಪ್ ಇರೋದು ಫಸ್ಟ್ ಬ್ಲಾಕ್ ಅಂತ. ನಾವು ನ್ಯಾವಿಗೇಷನ್ ಹಾಕುವಾಗ 5.14 ಕಿಲೋಮೀಟ್ರ್ ಬರಬೇಕು. ಅದು ಒಂದು ವೇಳೆ ಇವಂದೇನು ಬ್ಲ್ಯಾಕ್ ಲೈನ್ ಇರುತ್ತೆ, ಆ ಲೈನಿಗಿಂತ ಫಾಸ್ಟರ್ ರೂಟ್ ಏನಾದರೂ ಬೇರೆ ರೂಟ್ ಇದ್ದರೆ, ಅದು ಲಾಂಗ್ ರೂಟ್ ಆಗ್ಬೋದು ಅಥವಾ ಶಾರ್ಟ್ ಕಟ್ ರೂಟ್ ಆಗ್ಬೋದು, ಅದು ನ್ಯಾವಿಗೇಷನ್ ತಗೊಳುತ್ತೆ. ಅಂದರೆ ಅದು ಗೂಗಲ್ ಮ್ಯಾಪು. ಈ ಬೇವರ್ಸಿ ನನ್ನ ಮಗ, ಈ ನಮ್ಮ ಯಾತ್ರೆಯವನ್ನಾಗಲಿ ಅಥವಾ ರ್ಯಾಪಿಡೋ ಆಗಲಿ, ಇವ್ರದ್ದೆಲ್ಲ ನೋಡಿ. ಇವರು ಕಸ್ಟಮರ್ ಫೋನ್ ಮಾಡ್ತಾರೆ. ಈರಪ್ಪ ಇಲ್ಲಿ ನಾನು ಬೇರೆ DND ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಹೇಗೆ ಅದೆಷ್ಟೇನಿದು? ನಾಗರಾಜು ಅವರೇ, ನಾಗು ಅಂತಿದೆ. ಕಟ್ ಮಾಡಿದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಒಂದೇ ಸೆಕೆಂಡ್. ಹಿಂಗೆ ನಾವು DND ಆನ್ ಮಾಡ್ಕೊಂಡ್ರೆ ಕಸ್ಟಮರ್ಗಳಿಗೆ ಸಮಸ್ಯೆ ಆಯ್ತದೆ. ಇಲ್ಲ ಅಂದರೆ ನಮ್ಗೆ ಈ ಥರ ವೀಡಿಯೋ ಮಾಡೋ ಟೈಮಲ್ಲಿ ನಮ್ಮ ಡ್ರೈವರ್ಗಳು 20 ಸಲ ಫೋನ್ ಮಾಡಿ ನನಗೆ ಪ್ರಾಣ ತಿಂತಾರೆ. ನಾವು ಏನಾರು ಕೆಲಸ ಮಾಡೋಕ್ಕೋದ್ರೆ ಎಡವಟ್ಟಾಗುತ್ತೆ. ಈಗ ನೋಡಿ, ಈಗ ನಾನೇ ಇವ್ರಿಗೆ ಕಾಲ್ ಮಾಡಬೇಕೀಗ. ಮಾಡ್ತೀನಿ. ನನಗೆ ಅದೇ ಆ್ಯಕ್ಚುಲಾಗಿ ಅವರೇ ಮಾಡೋದು ಬೇಕಾಗಿತ್ತು ನನಗೆ. ಏನಕ್ಕೆ ಅಂದರೆ ಅವ್ರ ನಂಬರ್ ನಮಗೆ ಬೇಕಲ್ಲ, ಕಸ್ಟಮರ್ ನಂಬರು. ನಾನು ಅದನ್ನೇ ಹೇಳ್ತಿದ್ದು. ಅದ್ರದ್ದು ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ ಕ್ಲೀನಾಗಿ.